ಲಿಂಗಾಯತ ಕ್ಯಾಂಡಿಡೇಟ್ನ ಬಿಜೆಪಿ ಏನಾದರೂ ಅನೌನ್ಸ್ ಮಾಡಿದ್ದಿದ್ರೆ ಲಿಂಗಾಯತ ಸಮುದಾಯದ ಓಟ್ಸ್ ಎಲ್ಲ ಬಿಜೆಪಿ ಅಭ್ಯರ್ಥಿಗೆ ಬೀಳ್ತಾ ಇತ್ತು ಅನ್ನುವಂತಹ ಮಾತು ಕೂಡ ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇದ್ದಾರೆ. ಸೊ ಏನಂತೀರಿ? ನೋಡಿ ಮೇಡಮ್, ಆ್ಯಸ್ ಫಾರ್ ಆಸ್ BJP ಇಸ್ ಕನ್ಸರ್ನ್, ಇವತ್ತು ರಾಜ್ಯದಲ್ಲಿ ನೀವು ಯಡಿಯೂರಪ್ಪನವರ ರಾಜಕಾರಣವನ್ನು ಕೂಡ ತಾವು ನೋಡಿದ್ದೀರಿ. ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದರು. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರೈತ ನಾಯಕ ಅಂತ ಹೇಳ್ತಾರೆ ಹೊರತು ವೀರಶೈವ ಲಿಂಗಾಯತ ನಾಯಕ ಅಂತೇಳಿ ಯಾರೂ ಕೂಡ ಹೇಳೋದಿಲ್ಲ. ಇವತ್ತು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ನಾಯಕರುಗಳು ಕೂಡ ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೇ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಯಶಸ್ಸು ಆಗ್ತಾ ಇದ್ದೇವೆ. ನಾನು ಒಂದು ಮಾತನ್ನು ತಮ್ಮ ಮೂಲಕ ಇವತ್ತು ನೇರವಾಗಿ ಹೇಳ್ತೇನೆ. ಆಯಿತು, ರಾಜ್ಯದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಇವತ್ತು 18, 19%, 20% ಇದೆ. ಆದರೆ ಯಾವುದೊಂದು ಜಾತಿ ಆಧಾರದ ಮೇಲೆ ಯಾವುದೋ ಒಂದೇ ಸಮಾಜದ ಮತದಿಂದ ನಾವು ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವ ವಿರೋಧಿ, ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರ್ತಕ್ಕಂಥ ಇದಲ್ಲ. ಆದರೆ ನನಗೆ ಹೆಮ್ಮೆ ಇದೆ, ನಾನು ಕೂಡ ಇವತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿದ್ದೇನೆ ಅಂತಕ್ಕಂಥ ಹೆಮ್ಮೆ ಇದೆ. ಅದೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಅಥವಾ ಜನಪ್ರತಿನಿಧಿಯಾಗಿ ಎಲ್ಲ ಸಮಾಜದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಕೂಡ ನಮ್ಮ ಮೇಲಿದೆ. ವಿಶೇಷವಾಗಿ ದಾವಣಗೆರೆ ಬಗ್ಗೆ ತಾವು ಉಲ್ಲೇಖ ಮಾಡ್ತಾ ಇದ್ದೀರಿ. ಇವತ್ತು ವೀರಶೈವ ಲಿಂಗಾಯತ ಇಬ್ಬಾಗ ಆಗುತ್ತೆ, ಖಂಡಿತ ಎಲ್ಲ ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳು, ಹಿಂದುಳಿದ ವರ್ಗಗಳು ಈ ಬಾರಿ ಅತಿ ಹೆಚ್ಚು ಕನ್ಸಾಲ್ಟೇಷನ್ ಇನ್ ದ ಫೇವರ್ ಆಫ್ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಇದು ಯಾವುದೂ ಕೂಡ ಕಾಂಗ್ರೆಸ್ನವ್ರು ಅಪಪ್ರಚಾರಗಳನ್ನು ಮಾಡ್ತಾರೆ ಜಾತಿಗಳನ್ನು ಇಟ್ಕೊಂಡು. ಇವತ್ತು ಅದೊಂದು ಬಿಟ್ಟರೆ ಕಾಂಗ್ರೆಸ್ನವ್ರಿಗೆ ಇನ್ನೇನೂ ಕೂಡ ಅಸ್ತ್ರ ಇಲ್ಲ. ಹಾಗಾಗಿ ಆ ರೀತಿ ಮಾತನಾಡ್ತಾರೆ. ಇದು ಯಾವ ಕೂಡ ಸತ್ಯಕ್ಕೆ ದೂರವಾಗಿರುತ್ತೆ.